ಯವ್ವ ಇವತ್ ನಾನು ಎಲ್ಲಿ ಕರ್ಕೊಂಡ್ ಹೊಂಟಿ? ಶಾಪುರ್ ಸರ್ಕಲ್ ಐತ್ಲಾ ಅಲ್ಲಿ ಮಾರುತಿ ಮಂದಿರ ಕಟ್ಯಾರ, ಹಾ. ಅಲ್ಲಿ ಕರ್ಕೊಂಡ್ ಹೊಂಟ ನಡಿ. ಯಥೋ ಧರ್ಮಸ್ತಥೋ ಹನುಮಾನ್ ವಾಯುಪುತ್ರ ಮಾರುತಿ ಮಂದಿರ. ಹಾ ಯಥೋ ಹನುಮಾನಸ್ತಥೋ ಜಯ. ಹೊಸಾದ್ ಕಟ್ಯಾರು? ಹಾ ಹಾ ಸರ್. ಯಾವಾಗ ಕಟ್ಯಾರ? ಅದ ರೀಸೆಂಟ್ ಈಗ ಕಟ್ಯಾರ ಏನ್ ಭಾಳ ಸತ್ ಕಟ್ಯ? ಈಗ ಕಟ್ಯಾರ, ಭಾಳ ದಿವಸ ಆಗಿಲ್ಲ. ಹಾ. ಅದ ಮೊನ್ನೆ ಮಹಾಪ್ರಸಾದ ಕೊಡತ್ತಿರಲ್ಲ, ಹಾ ಹಾ ನಾ ಅಂತೂ ಮಹಾಪ್ರಸಾದ ಹೋಗಿನಿ. ನೀವ್ ಹೋಗಿದ್ದಿಲ್ಲೋ? ಹಾ ಹೋಗಿನಿ. ಫ್ರೆಂಡ್ಸ್, ಅಲ್ಲೇ ನಮ್ಮ ಏರಿಯಾ ಒಳಗ ಶಾಪುರ್ ಸರ್ಕಲ್ ಐತ್ಲ, ಅಲ್ಲೇ ಹೊಸಾದ ವಾಯುಪುತ್ರ ಬಜರಂಗ್ ಬಲಿ ಶ್ರೀ ಮಾರುತಿ ಮಂದಿರ ಕಟ್ಯಾರು. ಆ ಮಂದಿರ ಹೆಂಗ ಐತಿ ಏನೈತಿ ಎಲ್ಲ ನಿಮ್ಗೆ ತೋರ್ಸೇನ್ರಿ, ಬರ್ರಿ. ಹಲೋ ಸ್ನೇಹಿತರೆ, ಫೈನಲ್ ನಾವ ಈಗ ಆ ಮಾರುತಿ ಮಂದಿರ ಗುಡಿ ಕಡೆ ಬಂದೇವ್ರಿ. ನೋಡ್ರಿ ಗುಡಿ ಹೊರಗಿಂದ ಹೆಂಗ್ ಕಾಣತ್ ನೋಡ್ರಿ, ಮಸ್ತ್ ಅಂತ್ರಿ, ಮಸ್ತ್ ಕಾಣತಿ. ಎಕ್ದಮ್ ಖತರ್ನಾಕ್ ಗುಡಿ ಕಟ್ಟಿದಾರ. ಮಸ್ತ್ ಆಯ್ತಾ ಗುಡಿ, ಭಾರಿ ಅಂತ. ನಮ್ಮ ಮಗು ಭಾರಿ ಅನ್ಸಾದಂತ್ರಿ, ಚಲೋ ಐತಿ. ಹಂಗೈತೆ ಮತ್ರಿ ಗುಡಿ ನೋಡ್ರಿ ಹೆಂಗ್ ಕಟ್ಟಿದಾರ ನೋಡ್ರಿ. ನಿಮ್ಗ ಈ ಹೊರಗಿನ ತೋರ್ಸೇನ್ರಿ, ಆಮೇಲೆ ಒಳಗಿನ ತೋರ್ಸೇನ್ರಿ. ಓಕೆ ಬರ್ರಿ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ತುಳಸಿ ಕಟ್ಟೆ ಆತತಿ. ಈ ತುಳಸಿ ಕಟ್ಟೆ ಆಕ್ಚುಲಿ ನೀವು ನಿಮ್ಗೆ ಅನಿಸ್ತಿರ್ಬೇಕ ಸಿಮೆಂಟ್ ಅಂತ. ಈ ಸಿಮೆಂಟ್ ಅಲ್ರಿ, ಇದ ಕಲ್ಲಿನ ಐತ್ರಿ. ಕಲ್ಲಿನ ನಿಮ್ಗೆ ತೋರ್ಸಂಗತ್ರಿ. ಇಲ್ಲಿ ನೋಡ್ರಿ, ಕಲ್ಲಿಂದ ಐತ್ರಿ. ಇದ ಬರೀ ದೂರಿನ ತರ ನೋಡ್ರ ಸಿಮೆಂಟ್ ಇದ್ದಂಗ ಅನ್ಸಾತಿ. ಎಕ್ದಮ್ ಮಸ್ತ್ ಐತ್ರಿ ನೋಡ್ರಿ. ಕಲ್ಲಿಲೆ ಈ ತರ ಡಿಸೈನ್ ಮಾಡ್ಕ್ಯಾಸ್ ಕಟ್ಟಿದಾರ ಇವ್ರ. ನೋಡ್ರಿ ಹೆಂಗ ಡಿಸೈನ್. ಮಸ್ತ್ ಐತ್ರಲ್ಲ. ಬರ್ರಿ ಒಳಗಿಂದ ತೋರಿಸ್ತಾನೆ ಒಳಗೆ ಹೆಂಗೈತ. ನೋಡ್ರಿ ಇದ ಎಂಟ್ರಿ ಹೊಡೆದ್ರ ಇಲ್ಲಿ ನೋಡ್ರಿ. ಇದು ಯಾವ ಕಟ್ಟಿಗೆ ಇದ? ಯಾವ ಕಟ್ಟಿಗೆ ಮಾಡಿರ್ಬೇಕಿದ ಬಾಗಲ? ಸಾಗವಾನಿ ಕಟ್ಟಿಗೆ ಇರ್ಬೇಕು ಬರೋದು. ಎಂಟ್ರಿ ಮಾಡೋ ಮುಂದನ ಹಿಂಗ ಬಾಗಲ ಐತ್ರಿ ದೊಡ್ಡದ. ಬಟ್ ಇದು ಯಾವ ಕಟ್ಟಿಗೆ ನಂಗೆ ಗೊತ್ತಾಗತ್ತ. ಬಟ್ ನನಗ ಅನ್ಸಾಗತ್ತಿ ಸಾಗವಾನಿ ಕಟ್ಟಿಗೆ ಅನ್ಸಾಗತ್ತಿ. ಚಲೋ ಐತ್ರಿ, ಮಸ್ತ್ ಐತಿ ಕನಕ. ನೋಡ್ರಿ ಹಿಂಗೈತಿ. ಒಳಗಿಲ್ಲಿ ಎಂಟ್ರಿ ಹೊಡೆದ್ರ ಏನದ ಯಾವ್ದ ಆವಿ ನೋಡ್ರಿ. ಇಲ್ಲಿ ಆವಿ ಎಂಟ್ರಿ ಹೊಡತ್ತೆ. ನೀ ದರ್ಶನ ತಗೊಂಡಿ? ಹನುಮಪ್ಪನ ದರ್ಶನ ತಗೊಂಡಿ? ಯಾವ ಯಾವ ಗಿಡ ಇದ? ಆಲದ ಮರ. ಗುಡಿ ಒಳಗನ ಇಷ್ಟು ದೊಡ್ಡದ ಆಲದ ಮರ ಬೆಳೆದತ್ರಿ. ಅದಕ್ಕೂ ಎಷ್ಟು ಚಂದಾಗಿ ಇದನ್ನ ಕಟ್ಯಾರ ನೋಡ್ದ. ಕಟ್ಟಿದಾರ ಸುತ್ತಲ, ಹೌದಲ್ಲ? ಆಮೇಲೆ ಎಂಟ್ರಿ ಆಗ್ತಾನೆ ಇಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಇವರು. ಫ್ರೆಂಡ್ಸ್, ಇಲ್ಲಿ ಒಳಗ ಎಂಟ್ರಿ ಹೊಡೆದ್ರನ ನಿಮ್ಗೆ ಏನೋ ಒಂಥರ ಮನಃಶಾಂತಿ ಆಗತಿ. ಒಳಗ ಮನಸ್ಸೊಳಗ ಇದ್ದಿದ್ದ ಟೆನ್ಷನ್ ಎಲ್ಲ ಕೂಲ್ ಆಕತಿ. ಆರಾಮ್ ಇಲ್ಲೇ ಇರ್ಬೇಕಂತ ಐತಿ ನೋಡ್ರಿ. ಹಿಂಗ ಒಳಗ ಐತಿ. ಇಲ್ಲಿ ಮ್ಯಾಲ ಐತಿ ನೋಡ್ರಿ, ಬರ್ದಾರ ಶ್ರೀ ಸೋನಾ ಮಾರುತಿ ಪ್ರಸನ್ನ ಅಂತ ಬರ್ದಾರ. ಇದೆ ಒಳಗ ಎಂಟ್ರಿ ಐತಿ. ನೋಡ್ರಿ ಜಯ ಶ್ರೀರಾಮ್. ಓಂ ನಮೋ ಹನುಮತೆ ನಮಃ. ಆಕ್ಚುಲಿ ಫ್ರೆಂಡ್ಸ್, ಈಗ ಇಲ್ಲಿ ನಾವು ಬಂದೇವ, ಅದ್ರ ಒಳಗೆ ಇಲ್ಲಿ ಬಾಗಲ ಮುಚ್ಚಿದಾರ. ಒಳಗೆ ಹೋಗಕ್ಕೆ ಬಿಡಂಗಿಲ್ಲ. ನೆಕ್ಸ್ಟ್ ಟೈಮ್ ನೀವು ಅಂದ್ರೆ ನನಗೆ ಇಲ್ಲಿ ಯಾರು ಪರಿಚಯ ಇಲ್ಲ, ಯಾರನ್ನ ಪರಿಚಯ ಆದ್ರೆ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನೀವು ತೋರ್ಸಾಕತ್ತೀನಿ ಒಳಗೆ ಹೆಂಗೆ ಐತಿ, ನಮ್ಮ ಹನುಮಪ್ಪ ಒಳಗೆ ಹೆಂಗೆ ಅದಾನೋ, ಯಾವ ರೀತಿ ಮೂರ್ತಿ ಐತೆ ಅಂತ ನಿಮ್ಗೆ ತೋರ್ಸಾಕ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್, ಎಷ್ಟು ಚಂದ ಐತೆ ನೋಡ್ರಿ ಹನುಮಪ್ಪನ ಮೂರ್ತಿ. ಆಮೇಲೆ ಈ ಕಡೆ ಬಾಜುಕ್ ಅಲ್ಲಿ ಅವು ಬಾಜುಕ್ ಅವು ಲೈಟ್ ಅದಾವಲ್ಲ, ಅದ್ರ ಹಿಂಗೆ ಲೈಟ್ ಐತಿ. ಎಷ್ಟು ಮಸ್ತ್ ಕಾಣತ್ ನೋಡ್ರಿ. ಒಂಥರ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ.
ಆಮೇಲೆ ಇಲ್ಲಿ ಮ್ಯಾಲ್ಗಡೆ POP ಮಾಡ್ದಂಗೆ ಮಾಡ್ಯಾರಿ ನೋಡ್ರಿ. POP ಮಾಡ್ದಂಗೆ ಅನ್ಸತ್ತೆ, ಏನು ಗೊತ್ತಿಲ್ಲ. ಒಟ್ಟು ಈ ಥರ ಡಿಸೈನ್ ಮಾಡ್ಯಾರ ನೋಡ್ರಿ. ಹಿಂಗೆ ಐತಿ ಅಂದ್ರೆ ನಮ್ಮ ದೋಸ್ತರ ಮನ್ಯಾಗ ನೋಡೇನ್ರಿ. ಅದು ಈ ಥರ ಮಾಡಿ ಕೂಡಲೇ POP ಏನೋ POP ಅಂತಾರ ಅದಕ್ಕೆ. ನಮ್ಮ ಮನ್ಯಾಗಂತೂ ಇಲ್ಲ, ಬಟ್ ಅವ್ರ ಮನ್ಯಾಗ ಐತಿ. ಅವ್ರ ಮನ್ಯಾಗ ಇದ್ದಂಗಿಲ್ಲ ಅನ್ಸಾದಿ, ಅದಕ್ಕೆ POP ಥರ ಮಾಡ್ಯಾರ ಅಂತ ಹೇಳಕತ್ತ ಮಗ. ಈಗ ಇಲ್ಲಿ ಹಿಂಗೆ ನೋಡ್ರಿ, ಇದು ಡಿಸೈನ್ ಆಗೈತಿ. ಯಾವ ಹನುಮಪ್ಪನ ದರ್ಶನ ತಗೊಂಡು ಹೆಂಗ ಅನ್ಸಾತ್ ಮನಸ್ಸಿಗೆ ಹೆಂಗ ಅನ್ಸಾಯ್ತೆ? ಮನಸ್ಸಿಗೆ ಶಾಂತಿ ಅನಿಸ್ತು. ಶಾಂತ ಅನ್ಸಾತಲ್ಲ. ಮತ್ತು ಈಗ ಯಾರು ವಿಡಿಯೋ ನೋಡತ್ತಾರಲ್ಲ ಅವ್ರು ಎಲ್ಲರಿಗೂ ಇಲ್ಲಿ ಬಾ ಅಂತ ಹೇಳ್ತಿ? ಬಾ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಂ, ಹೇಳಂಗಾರ ಒಂದ್ಸಲ ಎಲ್ಲರಿಗೂ ಹೇಳ. ನೀವು ಎಲ್ಲಾರು ಇಲ್ಲಿ ಬರ್ರಿ, ಮನಸ್ಸಿಗೆ ಶಾಂತ ಆಕತ್ತೆ. ಹನುಮಪ್ಪನ ಗುಡಿಗೆ ಒಳ್ಳೇದೈತೆ ಗುಡಿ, ಆರಾಮ್ ಅನ್ಸತ್ ನೋಡ್ರಿ. ಶಾಂತಿ ಮಸ್ತ್ ಅನ್ಸತ್ತೆ. ಮನಸ್ ಶಾಂತಿ ಆಕತ್ ಭಾಳ. ಆಮೇಲೆ ಹನುಮಪ್ಪನ ಆಶೀರ್ವಾದ ಇತ್ತಂದ್ರೆ ನಮಗ ಏನ ಅಂದ್ರೆ ಹೆದರಿಕೆ ಅನ್ನೋದು ಬರಂಗಿಲ್ಲ. ಆಮೇಲೆ ನಮ್ಮ ಜೀವನದಾಗ ಕಷ್ಟ ಅನ್ನೋದು ಬರಂಗಿಲ್ಲ. ಆಮೇಲೆ ಇದನ್ನ ದಾರಿದ್ರ್ಯ ಅನ್ನೋದು ಬರಂಗಿಲ್ಲ. ಎಲ್ಲ ದೂರ ಆಕೈತೆ. ಎಲ್ಲ ದರಿದ್ರ ದೂರ. ಎಲ್ಲರೂ ಬರ್ರಿ ನೀವು ನೋಡ್ರಿ. ಮುಂದ್ಗಡೆ ಅಂತೂ ಗುಡಿ ಮುಂದ್ಗಡೆ ಹೆಂಗೈತೆ ನೋಡಿದಾದ್ರಿ. ಈಗ ಗುಡಿ ಹಿಂದ್ಗಡೆ ಹೆಂಗೈತೆ ನೋಡ್ ಬರ್ರಿ. ನಾವು ನೋಡಿಲ್ಲ. ಗುಡಿ ಹಿಂದ್ಗಡೆ ಇದ್ರ ಥರ ಪ್ಲೇನ್ ಐತಿ, ಏನಿಲ್ಲ, ಹಿಂಗೈತಿ. ಆಮೇಲೆ ಈ ಕಡೆ ಹಿಂದ್ಗಡೆ ಒಂದು ಕಿಟಕಿ ಮಾಡಿದ್ದಾರೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರನಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಫ್ರೆಂಡ್ಸ್, ಈ ಮಂತ್ರ ನೀವು ಡೈಲಿ ಅನ್ಬೇಕು. ಯಾಕಂದ್ರೆ ಇದರಿಂದ ನಿಮ್ಮ ಲೈಫ್ ಒಳಗೆ ಶತ್ರುಗಳು ಇರ್ತಾವಲ್ಲ ಅವೆಲ್ಲ ದೂರ ಆಕಾವ. ಯಾರು ನೀವು ವಶೀಕರಣ ಅದು ಮಾಡ್ತಾರಲ್ಲ ಅದೆಲ್ಲ ದೂರ ಆಕತಿ. ನಿಮ್ಗೆ ಸನಿಗೆ ಬರಂಗಿಲ್ಲ. ಆಮೇಲೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ನಿಮ್ಮ ಜೀವನದಾಗ ಸುಖ ನೆಮ್ಮದಿ ಎಲ್ಲ ಬರ್ತೈತಿ. ಹಂಗಂತೇಳಿ ನಾ ಕೇಳ್ಕೊತೇನೆ ರೀ. ಈ ಮಂತ್ರ ಐತ್ರಲ್ಲ ನೀವು ಡೈಲಿ ಒಂದು 10 ಸಲ, ಒಂದು ಅಟ್ಲೀಸ್ಟ್ ಒಂದು 5 ಸಲ ಹೇಳ್ಬೇಕ್ರಿ. ಹೇಳ್ರಿ. ಯಾಕಂದ್ರೆ ನಾನು ಪೈಲ ಹೇಳ್ತಿರ್ಕಿಲ್ಲ ಮೊದಲ. ಯಾಕಂದ್ರೆ ಈಗ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಬರತ್ತವ್ರಿ. ಈಗೇನು ಮಂತ್ರ ಹಿಂಟ್ರಲ್ಲ ಅದು ಮಂತ್ರ ಕೇಳ್ರೆ ಮನಸ್ಸಿಗೆ ಒಂದು ಮಂತ್ರ ಸಮಾನ ಆಗಲ್ಲ. ಹೆಂಗೈತಿ ಮಂತ್ರ? ಆ್ಯಕ್ಚುಲಿ ನಂದು ಬರ್ತಿರ್ಕಿಲ್ರಿ. ಈ ವಿಡಿಯೋ ಮುಖಾಂತರ ಆ್ಯಕ್ಚುಲಿ ನಾ ಕಲ್ತು ನೋಡ್ರಿ. ಈಗ ಇಲ್ಲಿ ನೋಡಿ ಕೆಲಸ ನಿಮ್ಗೆ ನನಗೂ ಸ್ವಲ್ಪ ಹೇಳಕ್ಕೆ ತಪ್ಪನ ಹೇಳ್ತಿ. ಬಟ್ ಒಂದು 4-5 ಸಲ ಪ್ರಾಕ್ಟೀಸ್ ಮಾಡ್ರಿ, ಅದು ಬರುತ್ತೆ. ಮತ್ತು ಒಂದು ಸಲ ಕಲ್ತ್ರಿ ಅಂತ ತಿಳ್ಕೊರಿ. ನೀವು ಅದು ಹೇಳಕಂದ್ರೆ ನಿಮ್ಗೆ ಚಲೋ ಅನ್ಸುತ್ತೆ. ಒಂದು ಏನೋ ಒಂದು ಎನರ್ಜಿ ಬಂದಾಗತ್ತೆ. ಅಲ್ಲಿ ನೋಡ್ರಿ ನಮ್ಮ ಹನುಮಪ್ಪದಾನು ಮಾರುತಿ ಬಜರಂಗ ಬಲಿ. ಅವನ ಆಶೀರ್ವಾದ ನಮ್ಮ ಮೇಲೆ ಇರ್ತೈತೆ ರೀ. ಅವನ ಆಶೀರ್ವಾದ ನಿಮ್ಮ ಮ್ಯಾಲೂ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾ ಬಯಸ್ತೇನೆ ರೀ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡಾಕತ್ತೇನೆ ರೀ. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಇದೇ ಥರ ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋನಾಗ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಗ ನಗೋದ ಮಾಡ್ರಿ. ಹೊರಗಡೆ ಎಲ್ಲ ನಗೋದ ಮಾಡ. ನೀವು ಬರೀ ನಗೋದ ಮಾಡ, ಫಾಲೋ ಮಾಡ್ರಿ ಅಂತ ಹೇಳ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ನಮಗ್ ಫಾಲೋ ಮಾಡ್ರಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಟಾಟಾ.